Hello guys, welcome back to my class. In today's class we are going to teach you if I was a tree, questions and answers for first PUC students presented by ಕವಿರಾಜರಿಗೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗಾಗಿ 7th ಚಾಪ್ಟರ್ ಇಫ್ ಐ ವಾಸ್ ಅ ಟ್ರೀ ಅಂತಕ್ಕಂಥ ಒಂದು ಕವನದ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ನಾವು ಇಫ್ ಐ ವಾಸ್ ಅ ಟ್ರೀ ಅಂತಕ್ಕಂಥ ಕವನದ ಕ್ವಶನ್ಸ್ ಗಳನ್ನ ನೋಡೋಣ, ಕ್ವಶನ್ಸ್ ಮತ್ತು ಆನ್ಸರ್ಸ್ ಯಾವ ತರ ಇರುತ್ತೆ ಅಂತ. ಸೊ ಫಸ್ಟ್ ಕ್ವಶನ್ ಕಾಂಪ್ರಿಹೆನ್ಷನ್ 1 ಟೈಪ್ ದಿಂದ, ಅಂದ್ರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ ಕಾಂಪ್ರಿಹೆನ್ಷನ್ 1ರಿಂದ ಈ ಪ್ರಶ್ನೆಗಳಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಉತ್ತರವನ್ನ ವಿಡಿಯೋ ಸ್ಟಾಪ್ ಮಾಡ್ತಾ ಪಾಸ್ ಮಾಡ್ತಾ ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ, ನಿಮ್ಗೆ ಓದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಸ್ಟ್ ಕ್ವಶನ್ ನೋಡೋಣ. ದ ಸ್ಪೀಕರ್ ವಾಂಟ್ಸ್ ಟು ಬಿ ಅ ಟ್ರೀ ಬಿಕಾಸ್, ಅಂದ್ರೆ ಈ ಕವನದಲ್ಲಿ ಕವಿ ಮರ ಆಗ್ಬೇಕಂತಾನೆ, ಟ್ರೀ ಆಗ್ಬೇಕಂತ ಅನ್ಕೋತಾರೆ. ಸೊ ಯಾಕೆ ಅನ್ಕೋತಾರೆ ಅಂತ ಪ್ರಶ್ನೆ ಇದೆ. ಸೊ ಯಾಕೆ ಕವಿ ಮರ ಆಗ್ಬೇಕಂತಿದ್ರು? ಆಪ್ಷನ್ ಎ, ಟ್ರೀಸ್ ಆರ್ ನಾಟ್ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್ ಆಫ್ ಡಿಫೈಲ್ಮೆಂಟ್. ಇಲ್ಲಿ ಡಿಫೈಲ್ಮೆಂಟ್ ಅಂದ್ರೇನು? ಮಾಲಿನ್ಯತೆ ಅಥವಾ ಅಸ್ಪೃಶ್ಯತೆ ಅಂತ ಅರ್ಥ ಮಾಡ್ಕೋಬಹುದು, ಹೌದಾ? ಮರಗಳು ಅಸ್ಪೃಶ್ಯತೆಯ ಒಂದು ವಸ್ತುವಾಗಿ ನೋಡೋದಿಲ್ಲ, ಟ್ರೀಟ್ ಮಾಡೋದಿಲ್ಲ ಅಂತ. ಆಪ್ಷನ್ ಬಿ, ನೋ ಅದರ್ ಕ್ರಿಯೇಚರ್ ಇನ್ ನೇಚರ್ ಹ್ಯಾಸ್ ದಿ ಕಾನ್ಸೆಪ್ಟ್ ಆಫ್ ಡಿಫೈಲ್ಮೆಂಟ್. ಮಾಲಿನ್ಯ ಆಗಿದ್ವಿ ಅಥವಾ ಅಪವಿತ್ರ ಆಗಿದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇತರ ಒಂದು ಜೀವಿಗಳಲ್ಲಿ, ನಿಸರ್ಗದಲ್ಲಿರ್ತಕ್ಕ ಇತರ ಜೀವಿಗಳಲ್ಲಿ ಆ ಒಂದು ಕಾನ್ಸೆಪ್ಟ್ ಇಲ್ಲ ಅಂತ, ಪರಿಕಲ್ಪನೆ ಇಲ್ಲ ಅಂತ. ಸೊ ಸಿ ಆಪ್ಷನ್ ಏನಿದೆ? ಟ್ರೀಸ್ ಆರ್ ಮೋರ್ ಹ್ಯೂಮನ್ ದ್ಯಾನ್ ಹ್ಯೂಮನ್ಸ್. ನೋಡಿ, ಟ್ರೀಸ್ ಆರ್ ಮೋರ್ ಹ್ಯೂಮನ್ ದ್ಯಾನ್ ಹ್ಯೂಮನ್ಸ್ ಅಂದ್ರೆ ಮನುಷ್ಯನಿಗಿಂತಲೂ ಮರಗಳೇ ಬೆಟರ್ ಅಂತ, ಮಾನವೀಯತೆಯಲ್ಲಿ ಮರಗಳೇ ಉತ್ತಮ ಅಂತ 3 ಆಪ್ಷನ್ಸ್ ಇವೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಿದೆ? ನಮ್ಗೆ ಎ ಆಪ್ಷನ್ ಮತ್ತು ಬಿ ಆಪ್ಷನ್ ಎರಡು ಕೂಡ ಸರಿ ಅಂತ ಅನಿಸ್ತಾ ಇವೆ, ಬಟ್ ಎರಡರಲ್ಲಿ ಸೂಕ್ತವಾದದನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಎರಡರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಅದು ಯಾವ್ದಂದ್ರೆ ಆಪ್ಷನ್ ಬಿ, ನೋ ಅದರ್ ಕ್ರಿಯೇಚರ್ ಇನ್ ನೇಚರ್ ಹ್ಯಾಸ್ ದಿ ಕಾನ್ಸೆಪ್ಟ್ ಆಫ್ ಡಿಫಾಲ್ಮೆಂಟ್ ಅಂತ ಆನ್ಸರ್ ಆಗುತ್ತೆ. ಅಂದ್ರೆ ನಿಸರ್ಗದ ಇತರ ಯಾವ ಜೀವಿಗಳಲ್ಲಿ ಕೂಡ ಮಾಲಿನ್ಯತೆ ಅಥವಾ ಅಪವಿತ್ರತೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇಲ್ಲ ಅಂತ ಕವಿ ಮರ ಆಗ್ಬೇಕು ಅನ್ಕೊಂಡಿದ್ರು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಂಬರ್ 2, ವಾಟ್ ವುಡಂಟ್ ದ ಬರ್ಡ್ ಆಸ್ಕ್ ದ ಟ್ರೀ. ಅಂದ್ರೆ ಮರಗಳಿಗೆ ಪಕ್ಷಿಗಳು ಏನು ಕೇಳೋದಿಲ್ಲ. ಇಲ್ಲಿ ಬಟ್ ಸಿಂಗುಲರ್ ಆಗಿ ಯೂಸ್ ಮಾಡಿದರೆ ಬರ್ಡ್ ಮತ್ತು ಟ್ರೀ ಅಂತ, ನಾನು ಪ್ಲೂರಲ್ ಆಗಿ ಹೇಳ್ತಾ ಇದೀನಿ. ವಾಟ್ ವುಡಂಟ್ ದ ಬರ್ಡ್ ಆಸ್ಕ್ ದ ಟ್ರೀ ಅಂದ್ರೆ ಹಕ್ಕಿ ಮರಕ್ಕೆ ಏನು ಕೇಳೋದಿಲ್ಲ. ನೋಡೋಣ ಆನ್ಸರ್ ಏನಿದೆ. ದ ಬರ್ಡ್ ವುಡಂಟ್ ಆಸ್ಕ್ ವಾಟ್ ಕಾಸ್ಟ್ ದ ಟ್ರೀ ಬಿಲಾಂಗ್ಸ್ ಟು ಬಿಫೋರ್ ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್. ನೆಸ್ಟ್ ಅಂದ್ರೇನು? ಗೂಡು, ಹಕ್ಕಿ ಗೂಡು ಅಂತೀವಲ್ಲ. ಅಂದ್ರೆ ಹಕ್ಕಿ ತಾನು ಗೂಡು ಕಟ್ಟೋಕ್ಕಿಂತ ಮುಂಚೆ ಮರಕ್ಕೆ ತಾನು ಯಾವ ಕಾಸ್ಟ್ ಅಂತ ಕೇಳೋದಿಲ್ಲ, ಮರ ಯಾವ ಕಾಸ್ಟ್ ಅಂತ ಕೇಳೋದಿಲ್ಲ. ಅಂದ್ರೆ ಮರದ ಮೇಲೆ ಮನೆ ಕಟ್ಟಬೇಕು ಅಥವಾ ಗೂಡು ಕಟ್ಟಬೇಕಂದ್ರೆ ಏನ್ ಮಾಡುತ್ತೆ, ಯಾವ ಕಾಸ್ಟ್ ಅಂತ ತಿಳ್ಕೊಳಕ್ ಹೋಗೋದಿಲ್ಲ ಅಂತ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ವೆನ್ ಡಸ್ ದ ಸ್ಕೇರ್ಡ್ ಕೌ ಸ್ಕ್ರಾಪ್ ಹರ್ ಬಾಡಿ ಆನ್ ಟು ದ ಬಾರ್ಕ್. ಸ್ಕ್ರಾಪ್ ಅಂದ್ರೇನು? ತುರ್ಸ್ಕೊಳ್ಳೋದು. ಎಸ್. ಬಾರ್ಕ್ ಅಂದ್ರೇನು? ಮರದ ತೊಗಟೆ, ಮರದ ಮೇಲೆ ಇರ್ತಕ್ಕಂಥ ತೊಗಟೆ ಇರ್ತಲ್ಲ ಅದು. ಸೊ ಅಂದ್ರೆ ಆಕಳು ತನ್ನ ಮೈಯನ್ನ ಮರದ ಒಂದು ತೊಗಟೆಗೆ ಏಕೆ ಉಜ್ಜಿಕೊಳ್ಳುತ್ತೆ? ಎಸ್, ಆಕಳು ತನ್ನ ಮೈಯನ್ನ ಮರಕ್ಕೆ ಏಕೆ ಉಜ್ಜಿಕೊಳ್ಳುತ್ತೆ ಅಂತ ಪ್ರಶ್ನೆ ಇದೆ. ಆನ್ಸರ್ ನೋಡೋಣ. ವೆನ್ ದ ಕೌ ಹ್ಯಾಸ್ ಇಚ್ಚಿಂಗ್ ಸೆನ್ಸೇಷನ್ ಇಟ್ ವುಡ್ ಸ್ಕ್ರಾಪ್ ಹರ್ ಬಾಡಿ ಆನ್ ದ ಬಾರ್ಕ್. ಸೊ ಇಲ್ಲಿ ಇಚ್ಚಿಂಗ್ ಅಂದ್ರೇನು? ತುರಿಸೋದು. ಎಸ್. ವೆನ್ ದ ಕೌ ಹ್ಯಾಸ್ ಇಚ್ಚಿಂಗ್ ಸೆನ್ಸೇಷನ್ ಅಂದ್ರೆ ಆಕಳಿಗೆ ಯಾವಾಗ ಮೈಯೆಲ್ಲ ತುರಿಸ್ತಕ್ಕಂಥ ಒಂದು ಸೆನ್ಸೇಷನ್ ಭಾವನೆ ಉದ್ಭವ ಆಗುತ್ತೋ ಅವಾಗ ಅದೇನ್ ಮಾಡುತ್ತೆ, ತನ್ನ ಮೈಯನ್ನು ತುರಿಸ್ಕೊಳ್ಳೋ ಸಲುವಾಗಿ ಗಿಡಗಳಿಗೆ ಗಿಡದ ಒಂದು ತೊಗಟೆಗೆ ಉಜ್ಜುತ್ತೆ. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 4, ಹೌ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಪ್ಯೂರಿಫೈಡ್. ಕವಿ ಯಾವ ತರ ಒಂದು ಪವಿತ್ರ ಆಗ್ಬೇಕು, ಯಾವ ತರ ಪವಿತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಎಸ್, ಇಲ್ಲಿ ಪ್ಯೂರಿಫೈಡ್ ಅಂದ್ರೇನು? ಪವಿತ್ರರಾಗೋದು. ಆನ್ಸರ್, ದ ಸ್ಪೀಕರ್ ವಾಂಟ್ಸ್ ಟು ಬಿ ಪ್ಯೂರಿಫೈಡ್ ಬೈ ಬರ್ನಿಂಗ್ ಇನ್ ದ ಹೋಲಿ ಫೈರ್. ಸೊ ಇಲ್ಲಿ ಕವಿ ಯಾವ ತರ ಪವಿತ್ರ ಆಗ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ರೆ ಈ ಪವಿತ್ರವಾದ ಅಗ್ನಿಯಲ್ಲಿ
ಬೇಯುವ ಮೂಲಕ ಸುಡುವ ಮೂಲಕ ಪವಿತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ರು. ದ ಸ್ಪೀಕರ್ ವಾಂಟ್ಸ್ ಟು ಬಿ ಪ್ಯೂರಿಫೈಡ್ ಬೈ ಬರ್ನಿಂಗ್ ಇನ್ ದಿ ಹೋಲಿ ಫೈರ್. ಹೋಲಿ ಫೈರ್ ಅಂದ್ರೆ ಪವಿತ್ರವಾದ ಅಗ್ನಿ, ಅಂದ್ರೆ ಹೋಮಕುಂಡ ಅಂತೀವಲ್ಲ, ಹೋಮದಲ್ಲಿ ಸುಟ್ಟು ಪವಿತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ರು ಒಂದು. ಇನ್ನೊಂದು, ಅಂಡ್ ಹಿ ವಾಂಟ್ಸ್ ಟು ಬಿಕಮ್ ದ ವುಡನ್ ಫ್ರೇಮ್ ಆನ್ ವಿಚ್ ಅ ಸಿನ್ಲೆಸ್ ಡೆಡ್ ಬಾಡಿ ಈಸ್ ಕ್ಯಾರಿಡ್. ಇಲ್ಲಿ ಸಿನ್ಲೆಸ್ ಅಂದ್ರೇನು, ಪಾಪವಿಲ್ಲದ, ಕರ್ಮವಿಲ್ಲದ ಅಂತ. ಅಂದ್ರೆ ಸತ್ತ ಹೆಣವನ್ನು ಒಯ್ತಕ್ಕಂತ ಒಂದು ಕಟ್ಟಿಗೆ, ಒಂದು ಫ್ರೇಮ್ ಇರುತ್ತಲ್ಲ, ಅದು ಆಗಿ ಪವಿತ್ರ ಆಗ್ಬೇಕು ಅಂತ ಅನ್ಕೊಂಡಿದ್ರು. ಸೊ ಇಲ್ಲಿ ಎರಡಿವೆ, ಒಂದು ಹೋಲಿ ಫೈರ್, ಇನ್ನೊಂದು ವುಡನ್ ಫ್ರೇಮ್. ಎಸ್, ಈ ತರ ಎರಡು ಉತ್ತರವನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5. ಹೌ ಡಸ್ ದ ಸ್ಪೀಕರ್ ವ್ಯೂಸ್ ಹಿಸ್ ಫ್ರೆಂಡ್ಶಿಪ್ ವಿತ್ ಕೂಲ್ ಬ್ರಿಡ್ಜ್ ಅಂಡ್ ಲೀವ್ಸ್? How does the speaker view his friendship with the cool breeze and leaves? Leaves ಅಂದ್ರೆ ಎಲೆಗಳು, ಕೂಲ್ ಬ್ರಿಡ್ಜ್ ಅಂದ್ರೆ ತಂಗಾಳಿ. ಅಂದ್ರೆ ಕವಿಯ ಒಂದು ಗೆಳೆತನ ಈ ತಂಗಾಳಿ ಜೊತೆ ಮತ್ತು ಮರದ ಎಲೆಗಳ ಜೊತೆ ಯಾವ ತರ ಇರುತ್ತೆ ಅಂತ. ಎಸ್, ಆನ್ಸರ್ ನೋಡೋಣ. ದ ಸ್ಪೀಕರ್ ಫೆಲ್ಟ್ ಹ್ಯಾಪಿ ವಿತ್ ದ ಕಂಪನಿ ಆಫ್ ಕೂಲ್ ಬ್ರಿಡ್ಜ್ ಅಂಡ್ ಲೀವ್ಸ್. ಅಂದ್ರೆ ಕವಿ ಇಲ್ಲಿ ತುಂಬಾನೇ ಸಂತೋಷ ಪಡ್ಕೋತಾರೆ. ಯಾಕೆ ಸಂತೋಷ ಪಡ್ಕೋತಾರೆ ಅಂದ್ರೆ ಆ ಮರಗಳ ಒಂದು ಎಲೆಗಳ ಜೊತೆ ಮತ್ತು ತಂಗಾಳಿಯ ಜೊತೆ ಆ ಒಂದು ಸಂಗಡ ಇರೋದು ಅವರಿಗೆ ತುಂಬಾನೇ ಹ್ಯಾಪಿ ಆಗುತ್ತೆ. ಹಿ ಫೆಲ್ಟ್ ಹಿಸ್ ಫ್ರೆಂಡ್ಸ್ ವುಡ್ ಬಿ ಸ್ವೀಟ್. ಈ ತರದ ಗೆಳೆತನ ಅವರು ತುಂಬಾನೇ ಇಷ್ಟ ಪಡ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದು ನಾವು ಈಗ ಕಾಂಪ್ರಿಹೆನ್ಷನ್ 1 ಇರ್ತಕ್ಕಂಥ 5 ಪ್ರಶ್ನೆಗಳನ್ನ ಮುಗಿಸಿದ್ವಿ. ಸೊ ನೆಕ್ಸ್ಟ್ ನಾವು ನೋಡೋಣ ಕಾಂಪ್ರಿಹೆನ್ಷನ್ 2 ಕ್ವಶನ್ಸ್ ಬರುತ್ತೆ. ಸೊ ಕಾಂಪ್ರಿಹೆನ್ಷನ್ 2 ಕ್ವಶನ್ಸ್ ಅಂದ್ರೆ ಸ್ವಲ್ಪ ಲಾಂಗ್ ಆನ್ಸರ್ ಬರೀಬೇಕಾಗುತ್ತೆ, ಸರಿನಾ? ನಿಮ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಂಪ್ರಿಹೆನ್ಷನ್ 2 ದಲ್ಲಿ ಇರತಕ್ಕಂತ ಮೊದಲನೇ ಪ್ರಶ್ನೆಯನ್ನ ಈಗ ಡಿಸ್ಕಸ್ ಮಾಡೋಣ. ಸೊ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಇಲ್ಲಿ ನಿಮ್ಮ ಲೈಕ್ ಇಂದ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಈಗ ಕ್ವಶನ್ ನಂಬರ್ 1. ವೈ ವುಡ್ ಮದರ್ ಅರ್ತ್ ನಾಟ್ ಫ್ಲೀ ಅಕಾರ್ಡಿಂಗ್ ಟು ದಿ ಸ್ಪೀಕರ್? ಇಲ್ಲಿ ಫ್ಲೀ ಅಂದ್ರೆ ಏನು? ಬಿಟ್ಟು ಬಿಡೋದು ಅಥವಾ ಓಡಿ ಹೋಗೋದು ಅಂತ. ವೈ ವುಡ್ ಮದರ್ ಅರ್ತ್ ನಾಟ್ ಫ್ಲೀ ಅಕಾರ್ಡಿಂಗ್ ಟು ಸ್ಪೀಕರ್? ಕವಿಯ ಪ್ರಕಾರ ಭೂಮಿ ತಾಯಿ ತನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಯಾಕಂತಾನೆ ಕವಿ ಅಂತ, ಯಾಕೆ ಅವತರ ಅವರು ಅನ್ಕೋತಾರೆ? ಎಸ್, ಉತ್ತರ ನೋಡೋಣ. ದ ಪೋಯಟ್ ಫೀಲ್ಸ್ ದಟ್ ಇಫ್ ಹಿ ವಾಸ್ ಅ ಟ್ರೀ he would not have to discrimination at the hands of people. ಕವಿ ಏನ್ ಅನ್ಕೋತ ಅಂದ್ರೆ, ನಾನು ಒಂದ್ ವೇಳೆ ಮರ ಆಗಿದ್ರೆ, ಗಿಡ ಆಗಿದ್ರೆ ಬೇರೆ ಜನರಿಂದ ಡಿಸ್ಕ್ರಿಮಿನೇಷನ್ ಆಗ್ತಾ ಇರಲಿಲ್ಲ. ಡಿಸ್ಕ್ರಿಮಿನೇಷನ್ ಅಂದ್ರೇನು? ಜಾತಿ ಭೇದ ಭಾವ. ಇನ್ ದ ವರ್ಲ್ಡ್ ಆಫ್ ನೇಚರ್ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಈ ನಿಸರ್ಗದ ಜಗತ್ತಿನಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಜಾತಿ ಭೇದ ಭಾವ ಅನ್ನೋದು ಕೇವಲ ಮನುಷ್ಯರಲ್ಲಿ ಮಾತ್ರ ಕಾಣ್ತೀವಿ, ನಿಸರ್ಗದಲ್ಲಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇನ್ನೂ ಆನ್ಸರ್ ಇದೆ. ಸೊ ವೆನ್ ಅ ಟ್ರೀ ಟ್ರೈಸ್ ಟು ಸ್ಪ್ರೆಡ್ ಇಟ್ಸ್ ರೂಟ್ ಮದರ್ ಅರ್ತ್ ವುಡಂಟ್ ಫ್ಲೀ ಅಕ್ಯೂಸಿಂಗ್ ದ ಟ್ರೀ ಆಫ್ ಡಿಫೈಲ್ಮೆಂಟ್. ಯಾವಾಗ ಮರ ತನ್ನ ಬೇರುಗಳನ್ನ ಭೂಮಿಯ ಆಳಕ್ಕೆ ಇಳಿಸುತ್ತೋ ಅವಾಗ ಭೂಮಿ ತನಗೆ ಅಪವಿತ್ರವಾಗ್ತಾ ಇದೆ, ತನಗೆ ಮಾಲಿನ್ಯ ಆಗ್ತಿದೆ ಅಂತ ದೂರ ಸರಿಯೋದಿಲ್ಲ, ಓಡಿ ಹೋಗೋದಿಲ್ಲ. ಇನ್ಸ್ಟೀಡ್ ಮದರ್ ಅರ್ತ್ ಸಪೋರ್ಟ್ಸ್ ಟು ಗ್ರೋ ಇವನ್ ಮೋರ್ ಸ್ಟ್ರಾಂಗರ್. ಅದ್ರ ಬದಲಿಗೆ ಭೂಮಿ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಇನ್ನಷ್ಟು ಬೇರೆಗಳನ್ನ ಆಳವಾಗಿ ಇಳಿದು ಗಿಡವನ್ನ ಚೆನ್ನಾಗಿ ಬೆಳೆಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾಳೆ. ಅಂದ್ರೆ ಭೂಮಿ ತಾಯಿ ಕೂಡ ಮರಕ್ಕೆ ತನ್ನ ಬೇರೆಗಳು ಯಾವ ಜಾತಿಯೋದು, ಗಿಡ ಯಾವ ಜಾತಿ ಅಂತ ಕೂಡ ಕೇಳೋದಿಲ್ಲ. ಅಂದ್ರೆ ಭೂಮಿ ತಾಯಿ ಕೂಡ ಭೇದ ಭಾವ ಮಾಡೋದಿಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಂಬರ್ 2. ಹೌ ಡು ದ ಲೈಫ್ ಫೋರ್ಸಸ್ ಸನ್ಲೈಟ್ ಅಂಡ್ ದ ಕೂಲ್ ಬ್ರಿಡ್ಜ್ enforce nature's idea of equality? ಸೊ ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಆನ್ಸರ್ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. ಹೌ ಡಸ್ ದ ಲೈಫ್ ಫೋರ್ಸಸ್? ಲೈಫ್ ಫೋರ್ಸ್ ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾದಂತ ಅಮೂಲ್ಯವಾದ ನಿಸರ್ಗದ ಕೊಡುಗೆಗಳು. ಎಸ್, ನಮ್ಮ ಜೀವನಕ್ಕೆ ಬೇಕಾದಂತ ಅಮೂಲ್ಯವಾದ ಕೊಡುಗೆಗಳು. ಹೌ ಡು ದ ಲೈಫ್ ಫೋರ್ಸಸ್? ಸೊ ಲೈಫ್ ಫೋರ್ಸಸ್ ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾಗಿದ್ದು. ಸೊ ನಮ್ಮ ಜೀವನಕ್ಕೆ ಯಾವ್ದು ಬೇಕಾಗುತ್ತೆ? ಸನ್ಲೈಟ್ ಬೇಕಾಗುತ್ತೆ ಅಂಡ್ ದ ಕೂಲ್ ಬ್ರಿಡ್ಜ್, ಗಾಳಿ ಬೇಕಾಗುತ್ತೆ. ಹೌದಾ? ಸೊ ಈ ಎರಡನ್ನ ಎನ್ಫೋರ್ಸ್ ನೇಚರ್ಸ್ ಐಡಿಯಾ ಆಫ್ ಈಕ್ವಾಲಿಟಿ. ಸೊ ಕವಿ ಏನ್ ಹೇಳ್ತಾರೆ ಅಂದ್ರೆ, ಈ ಸನ್ಲೈಟ್ ಆಗಿರ್ಬೋದು ಮತ್ತು ಕೂಲ್ ಬ್ರಿಡ್ಜ್ ಆಗಿರ್ಬೋದು, ಅವು ನಿಸರ್ಗದ ಒಂದು ಸಮಾನತೆಯನ್ನ ಪ್ರತಿನಿಧಿಸುತ್ತವೆ. ನಮ್ಮಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲ ಅಂತಕ್ಕಂಥದ್ದು ಪ್ರತಿನಿಧಿಸುತ್ತವೆ. ಹೇಗೆ ಅಂತ ಕೇಳ್ತಾರೆ ನೋಡಿ. ಕ್ವಶನ್ ಯಾವ ತರ ಡಿಫ್ರೆಂಟ್ ಆಗಿದೆ ಇಲ್ಲಿ. ಹೌ ಡು ದ ಲೈಫ್ ಫೋರ್ಸಸ್ ಎನ್ಫೋರ್ಸ್ ನೇಚರ್ಸ್ ಐಡಿಯಾ ಆಫ್ ಈಕ್ವಾಲಿಟಿ. ಇದು ಸ್ವಲ್ಪ ಸನ್ಲೈಟ್ ಅಂಡ್ ದ ಕೂಲ್ ಬ್ರಿಡ್ಜ್ ಅಂತಕ್ಕಂಥದ್ದು ಬ್ರಾಕೆಟ್ ಅಲ್ಲಿ ಇಡಿ. ಬ್ರಾಕೆಟ್ ಅಲ್ಲಿ ಇಟ್ಟು ಅಂಕ ಓದಲಿಕ್ಕೆ ಹೋಗ್ಬೇಡಿ. ಎಷ್ಟು ಓದ್ತೀನಿ ಅಷ್ಟೇ ನೋಡಿ. ಹೌ ಡು ದ ಲೈಫ್ ಫೋರ್ಸಸ್ ಎನ್ಫೋರ್ಸ್ ನೇಚರ್ಸ್ ಐಡಿಯಾ ಆಫ್ ಈಕ್ವಾಲಿಟಿ
ಅಂದ್ರೆ ಪರಿಸರದಕ್ಕಂತ ಕೆಲವೊಂದು ಶಕ್ತಿಗಳು ಯಾವ ತರ ತಮ್ಮ ಒಂದು ಸಮಾನತೆಯನ್ನ ಸೂಚಿಸುತ್ತವೆ ಅಂತ ಕವಿ ಕೇಳ್ತಾ ಇದ್ದಾರೆ. ಸೊ ನಿಸರ್ಗದ ಶಕ್ತಿಗಳಂದ್ರೆ ಇಲ್ಲಿ ಯಾವುದು ಅಂತ ಎರಡು ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ, ಸನ್ಲೈಟ್ ಮತ್ತು ಕೂಲ್ ಬ್ರಿಡ್ಜ್. ಆ ಎರಡರ ಬಗ್ಗೆನೇ ಹೇಳ್ಬೇಕು. ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಉತ್ತರ ನೋಡೋಣ ಈಗ. ಥ್ರೂ ದಿಸ್ ಪೋಯಮ್ ದ ಪೋಯಟ್ ಈಸ್ ಟ್ರೈಂಗ್ ಟು ಟೆಲ್ us that nature does not differentiate between upper lower caste. ಸೊ ಇಲ್ಲಿ ಕವಿ ಈ ನಿಸರ್ಗದ ಮೂಲಕ ಏನು ಹೇಳಪಡ್ತಾ ಇದೆ ಅಂದ್ರೆ ನಿಸರ್ಗದಲ್ಲಿ ಯಾವುದೇ ಮೇಲು ಜಾತಿ ಕೀಳು ಜಾತಿಗೆ ಅಂತಕ್ಕಂಥ ಒಂದು ಭಿನ್ನತೆ ಇಲ್ಲ. ಎಸ್, ದ ನೇಚರ್ ಡಸ್ ನಾಟ್ ರಿವೀಲ್ಸ್ ಇಟ್ಸ್ ರಿಸೋರ್ಸಸ್ ಓನ್ಲಿ ಫಾರ್ ದಿ ಪರ್ಟಿಕ್ಯುಲರ್ ಕಾಸ್ಟ್. ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು, ರಿಸರ್ವ್ ಅಂದ್ರೇನು ಕಾಯ್ದಿಡೋದು. ನಿಸರ್ಗ ನಿರ್ದಿಷ್ಟವಾದ ಜಾತಿ ಸಲುವಾಗಿ, ನಿರ್ದಿಷ್ಟವಾದ ಜಾತಿಯ ವ್ಯಕ್ತಿಗಳ ಸಲುವಾಗಿ ತನ್ನ ಸಂಪನ್ಮೂಲವನ್ನ ಇಟ್ಕೊಳ್ಳೋದಿಲ್ಲ. ಅದು ಎಲ್ಲರಿಗೂ ಸಮಾನವಾಗಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಾವಿನ ಮರ ಇದೆ, ಅದು ಎಲ್ಲರಿಗೂ ಹಣ್ಣು ಕೊಡುತ್ತೆ, ಕೇವಲ ಮೇಲ್ಜಾತಿಯವರಿಗೆ ಅಥವಾ ಕೆಳಜಾತಿಯವರಿಗೆ ಅಂತ ಭೇದ ಭಾವ ಮಾಡೋದಿಲ್ಲ. ಈ ತರ ನಿಸರ್ಗದ ಶಕ್ತಿಗಳು, ಅದು ಸನ್ಲೈಟ್ ಆಗಿರ್ಬೋದು, ಬ್ರೀಜ್ ಆಗಿರ್ಬೋದು, ಅವೆಲ್ಲ ಏನ್ ಕೊಡುತ್ತೆ ಅಂದ್ರೆ ಸಮಾನತೆಯನ್ನ ಪ್ರತಿನಿಧಿಸುತ್ತೆ ಅಂತ. ನೆಕ್ಸ್ಟ್, ಫೋರ್ಸಸ್ ಲೈಕ್ ದ ವಿಂಡ್, ದ ರೈನ್, ವಾಟರ್ ಸರ್ವ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದಿ ಸೇಮ್ ವೇ. ಅಂದ್ರೆ ನಿಸರ್ಗದ ಶಕ್ತಿಗಳಾಗಿರ್ತಕ್ಕಂಥ ವಿಂಡ್ ಅಂದ್ರೆ ಗಾಳಿ, ದ ರೈನ್ ಮಳೆ, ವಾಟರ್ ನೀರು, ಸರ್ವ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದಿ ಸೇಮ್ ವೇ. ನಮ್ಮ ನಿಸರ್ಗದ ಸಿಗ್ತಕ್ಕಂಥ ಗಾಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ನೀರಾಗಿರ್ಬೋದು, ಇವೆಲ್ಲರಿಗೂ ಒಂದೇ ತರ ನೋಡುತ್ತೆ, ಜಾತಿ ಭೇದ ಭಾವ ಮಾಡೋದಿಲ್ಲ. ದಟ್ ಈಸ್ ವೈ ದ ಪೋಯಟ್, ಇಫ್ ಹಿ ವಾಸ್ ಅ ಟ್ರೀ ಅಂಡ್ ವೆನ್ ದ ಸನ್ಲೈಟ್ ಫಾಲ್ಸ್ ಆನ್ ಹಿಮ್ ಹಿಸ್ ಶಾಡೋ ವುಡ್ ನಾಟ್ ಫೀಲ್ ಡಿಫೈಲ್ಡ್. ಅದಕ್ಕೆ ಕವಿಯ ಒಂದು ಮರ ಆಗ್ಬೇಕು, ಗಿಡ ಆಗ್ಬೇಕು ಅಂತ ಅನ್ಕೋತಾರೆ. ಯಾಕಂದ್ರೆ ಆ ಸೂರ್ಯನ ಒಂದು ನೆರಳು, ಬೆಳಕು ಆ ಗಿಡದ ಮೇಲೆ ಬಿದ್ದಾಗ ಆ ಒಂದು ನೆರಳು ನನಗೆ ಮಾಲಿನ್ಯತೆ ಆಗೋದಿಲ್ಲ, ಅಪವಿತ್ರ ಆಗೋದಿಲ್ಲ ಅಂತ ಕವಿ ಅನ್ಕೋತಾನೆ. ಅಂದ್ರೆ ನಿಸರ್ಗದ ಎಲ್ಲಾ ಮೂಲಗಳು, ಎಲ್ಲಾ ಶಕ್ತಿಗಳು ಸಮಾನವಾಗಿ ನೋಡುತ್ತೆ ಎಲ್ಲರಿಗೂ ಅಂತ ಗೊತ್ತಾಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀವಿ ಈಗ ನಾವು ಹೋಗ್ತಿರೋದು ಕಾಂಪ್ರಿಹೆನ್ಷನ್ ಥರ್ಡ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಬರುತ್ತೆ, ಹಿಂದ್ಗಡೆ ಈ ಪದ್ಯದ ಹಿಂದ್ಗಡೆ ನೋಡ್ತೀವಿ. ಕಾಂಪ್ರಿಹೆನ್ಷನ್ ಥರ್ಡ್ ಅಲ್ಲಿ 3 ಪ್ರಶ್ನೆಗಳಿವೆ. ಸೊ ಈಗ ಮೊದಲನೇ ಪ್ರಶ್ನೆ ಯಾವ್ದಿದೆ ಅಂತ ನೋಡೋಣ. ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಅ ಟ್ರೀ? ಕವಿ ಗಿಡ ಆಗ್ಬೇಕು ಅಥವಾ ಮರ ಆಗ್ಬೇಕು ಅಂತ ಯಾಕೆ ಅನ್ಕೋತಾರೆ? ತುಂಬಾನೇ ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನ ಇಡಿಯಾಗಿ ಓದಿದ್ರೆ ನಮ್ಗೆ ಇಡೀ ಪೋಯಮ್ದ ಒಂದು ಸಾರಾಂಶ ಓದಾಗೆ ಆಗುತ್ತೆ. ಸೊ ಕವಿ ಯಾಕೆ ಮರ ಆಗ್ಬೇಕು ಅನ್ಕೊಂಡಿದ್ರು? ದ ಸ್ಪೀಕರ್ ವಾಂಟ್ಸ್ ಟು ಬಿ ಅ ಟ್ರೀ ಬಿಕಾಸ್ ಟ್ರೀಸ್ ಆರ್ ನಾಟ್ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್ ಆಫ್ ಡಿಫೈಲ್ಮೆಂಟ್. ಕವಿ ಮರ ಆಗ್ಬೇಕು ಅಂತ ಯಾಕೆ ಅನ್ಕೋತಾರೆ ಅಂದ್ರೆ ಮರಕ್ಕೆ ಯಾವುದೇ ಒಂದು ಭೇದ ಭಾವ ಅನ್ನೋದು ಇರೋದಿಲ್ಲ ಅಂತ. ಎಸ್, ನೋ ಅದರ್ ಕ್ರಿಯೇಚರ್ ಇನ್ ನೇಚರ್ ಹ್ಯಾಸ್ ದಿ ಕಾನ್ಸೆಪ್ಟ್ ಆಫ್ ಡಿಫೈಲ್ಮೆಂಟ್. ನಿಸರ್ಗದಲ್ಲಿ ವ್ಯಕ್ತಿಯನ್ನ ಬಿಟ್ರೆ, ಮನುಷ್ಯರನ್ನ ಬಿಟ್ರೆ ಉಳಿದ ಎಲ್ಲ ಜೀವಿಗಳು ಯಾವುದೇ ಒಂದು ಜಾತಿ ಭೇದ ಭಾವ ಮಾಡೋದಿಲ್ಲ. ಹೀಗಾಗಿ ಕವಿ ಅನ್ಕೋತಾರೆ ನಾನು ಮರವಾಗಬೇಕು ಅಂತ. ಸೊ ನೆಕ್ಸ್ಟ್ ಇನ್ನು ಹೇಳ್ತೀವಿ, ದ ಪೋಯಟ್ ಫೀಲ್ಸ್ ದಟ್ ಇಫ್ ಹಿ ವಾಸ್ ಅ ಟ್ರೀ ನೋ ಬರ್ಡ್ ವುಡ್ ಆಸ್ಕ್ ಹಿಮ್ ವಾಟ್ ಕಾಸ್ಟ್ ಹಿ ಈಸ್. ಕವಿ ಒಂದ್ ವೇಳೆ ಮರ ಆಗಿದ್ರಂದ್ರೆ ಏನಾಗ್ತಿತ್ತು? ಪಕ್ಷಿ ಅವರಿಗೆ ನೀನು ಯಾವ ಕಾಸ್ಟ್ ಅಂತ ಕೇಳದೆ ಗೂಡು ಕಟ್ತಾ ಇತ್ತು ಅಂತ ಹೇಳ್ತೀವಿ. ಸೊ ಅದಕ್ಕೆ ಕವಿ ನಾನು ಮರ ಆಗ್ಬೇಕು ಅಂತ ಅನ್ಕೋತಾರೆ. ಇಟ್ ಮೇಕ್ಸ್ ಕ್ಲಿಯರ್ ದಟ್ ದ ಸ್ಪೀಕರ್ ಈಸ್ ಮೇಡ್ ಟು ಫೀಲ್ ಅಶೇಮ್ಡ್ ಆಫ್ ಹಿಸ್ ಕಾಸ್ಟ್ ಡಿಸ್ಕ್ರಿಮಿನೇಷನ್. ಅದಕ್ಕೆ ಕವಿ ಅನ್ಕೋತಾರೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಮನುಷ್ಯರಲ್ಲಿ ಮಾತ್ರ ಈ ಭೇದ ಭಾವ ಇದೆ, ಅದಕ್ಕೆ ನಾನು ಮನುಷ್ಯನಾಗೋಕ್ಕಿಂತಲೂ ಮರ ಆದ್ರೆ ಒಳ್ಳೆದ್ದು ಅಂತ ಹೇಳ್ತಾರೆ. ವೆನ್ ಹಿ ಸ್ಟೇಟ್ಸ್ ದಟ್ the shadow of the tree which falls on the ground when the sunlight falls on it. ಅಷ್ಟಲ್ಲೇ ಕವಿ ಸೂರ್ಯನ ಬಿಸಿಲು ತನ್ನ ಮೇಲೆ ಬಿದ್ದಾಗ ಅದರ ನೆರಳು ಭೂಮಿ ಮೇಲೆ ಬೀಳೋದಲ್ಲ, ಆವಾಗಲೂ ಕೂಡ ಅವ್ರ ಕವಿ ಏನ್ ಅನ್ಕೋತಾರೆ ಅಂದ್ರೆ ವುಡಂಟ್ ಫೀಲ್ ಡಿಫೈಲ್ಡ್. ಆವಾಗ ಕೂಡ ಪವಿತ್ರತೆ, ಮಾಲಿನ್ಯತೆ ಅಂದ್ಕೊಳ್ಳೋದಿಲ್ಲ. ಇಟ್ ಟೆಲ್ಸ್ ದಟ್ ಪೀಪಲ್ ಕೀಪ್ ಹಿಮ್ ಅಟ್ ಅ ಡಿಸ್ಟನ್ಸ್. ಕೇವಲ ಜನರು ಮಾತ್ರ ನಾವು ಒಬ್ಬರೊಬ್ಬರನ್ನ ದೂರ ಇಡ್ತೀವಿ. ಅಂಡ್ ಡು ನಾಟ್ ಅಲೋ ಇವನ್ ಹಿಸ್ ಸ್ಯಾಡೋ ಟು ಕಮ್ ಇನ್ ದೇರ್ ವೇ ಯಾಸ್ ಹಿ ಅಂಡ್ ಹಿಸ್ ಸ್ಯಾಡೋ ಆರ್ ಕನ್ಸಿಡರ್ಡ್ ಇಂಪ್ಯೂರ್. ಬೇರೆ ವ್ಯಕ್ತಿಯ ನೆರಳು ನಮ್ಮ ಮೇಲೆ ಬಿದ್ರೆ ನಾವು ಅಪವಿತ್ರ ಆಗ್ತೀವಿ, ಮೈಲಿಗೆ ಆಗ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಮರ ಆದ್ರೆ ಈ ತರದ ಮೈಲಿಗೆ ಪ್ರಶ್ನೆ ಬರೋದಿಲ್ಲ ಅಂತ ಕವಿ ಮರ ಆಗ್ಬೇಕು ಅಂತ ಅನ್ಕೋತಾರೆ. When a tree tried to spread its root, Mother Earth wouldn't flee, accusing the tree of defilement. ಯಾವಾಗ ಮರ ತನ್ನ ಬೇರುಗಳನ್ನ ಭೂಮಿ ಆಳಕ್ಕೆ ಬಿಡುತ್ತೋ ಅವಾಗ ಭೂಮಿ ತಾಯಿ ಕೂಡ ನೀನು ಯಾವ ಜಾತಿ ಇದೆಯಾ, ನೀನು ಬೇರುಗಳಿಂದ ನನಗೆ ಮೈಲಿಗೆ ಆಗ್ತಾ ಇದೆಯಾ ಅಂತ ಅನ್ಕೊಳ್ಳೋದಿಲ್ಲ. ಇನ್ಸ್ಟೀಡ್
ಇನ್ಸ್ಟೆಡ್ ಅಂದ್ರೆ ಬದಲಾಗಿ ಮದರ್ ಅರ್ತ್ ಸಪೋರ್ಟ್ಸ್ ಟು ಗ್ರೋ ಇವನ್ ಮೋರ್ ಸ್ಟ್ರಾಂಗರ್. ಭೂಮಿ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಇನ್ನಷ್ಟು ಚೆನ್ನಾಗಿ ಬೆಳೀಲಿ ಅಂತ ಬೇರುಗಳಿಗೆ ನೀರನ್ನ, ಒಂದು ವಿಟಮಿನ್ಸ್ ಅಂತ ಅಥವಾ ನಾವು ಖನಿಜಗಳನ್ನ, ಸಂಪನ್ಮೂಲನ ಕೊಡ್ತಾಳೆ. ಅಂದ್ರೆ ಟೋಟಲ್ ಆಗಿ ಸಪೋರ್ಟ್ ಮಾಡ್ತಾಳೆ ಹೊರತು ಅಲ್ಲಿ ಕೂಡ ಭೇದ ಭಾವ ಇಲ್ಲ. ಭೂಮಿಯಲ್ಲಿ ಭೇದ ಭಾವ ಇಲ್ಲ, ನೆಲದಲ್ಲಿ ಭೂಮಿ ಇಲ್ಲ, ಆಮೇಲೆ ಮರಗಳಲ್ಲಿ ಭೇದ ಭಾವ ಇಲ್ಲ, ಹೀಗೆ ಎಲ್ಲ ಕಡೆಯಲ್ಲಿ ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ. ದ ಸ್ಪೀಕರ್ ವಾಂಟ್ಸ್ ಟು ಬಿ ಪ್ಯೂರಿಫೈಡ್ ಬೈ ಬರ್ನಿಂಗ್ ಇನ್ ದಿ ಹೋಲಿ ಫೈರ್. ಅದು ಕವಿ ಹೇಳ್ತಾರೆ, ಮರವಾಗಿ ಒಣಗಿದಾಗ ಕೂಡ ನಾನು ಪವಿತ್ರವಾಗಿ ಉಳಿತೀನಿ. ನನ್ನ ಕಟ್ಟಿಗೆಗಳು ತೆಗೆದುಕೊಂಡು ಹೋಮದಲ್ಲಿ ಸುಡ್ತೀವಲ್ಲ, ಹೋಮ ಹವನ ಮಾಡ್ತಾರಲ್ಲ, ಅಲ್ಲಿ ಕೂಡ ನಾನು ಪವಿತ್ರತೆಯನ್ನ ಕಾಣಿಸ್ತೀನಿ ಅಂತ ಕವಿ ಹೇಳ್ತಾರೆ. ಅಂಡ್ ಹಿ wants to become the wooden frame on which a sinless dead body is carried. ಅಷ್ಟೇ ಅಲ್ಲದೆ ಸತ್ತ ವ್ಯಕ್ತಿಗಳನ್ನ ಶರೀರವನ್ನು ವಹಿಸಲುವಾಗಿ ಕಟ್ಟಿಗೆಯ ಒಂದು ಫ್ರೇಮ್ ಅನ್ನು ಮಾಡಿ ಹೊತ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಕೂಡ ನನ್ನ ಧನ್ಯತೆಯನ್ನ ಕಾಣ್ತೀನಿ ಅಂತ ಕವಿ ಹೇಳ್ತಾರೆ. ಟೋಟಲ್ ಆಗಿ ಈ ಎಲ್ಲ ಅಂಶಗಳಲ್ಲಿ ಕವಿ ಹೇಳ್ತಿದ್ದಾರೆ ನನ್ನ ಮರವಾದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇಷ್ಟು ಉತ್ತರ ಬರ್ತಿದ್ರೆ ಸಾಕು, ನಾವು ಖಂಡಿತವಾಗಿ ಒಳ್ಳೆ ಅಂಕನ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದೀವಿ. ಕ್ವಶನ್ ನಂಬರ್ 2. The poem is a satire on social discrimination. Discuss. Satire ಅಂದ್ರೇನು? ವಿಡಂಬನೆ ಅಥವಾ ಒಂದು ನಾವೇಂತೀವಿ ವ್ಯಂಗ್ಯ ಮಾಡೋದು, ಹಾಸ್ಯ ಮಾಡೋದು, ಕ್ರಿಟಿಸೈಸ್ ಮಾಡೋದು ಅಂತೀವಲ್ಲ, ಅದಕ್ಕೆ ನಾವು ಸೆಟೈರ್ ಅಂತ ಕರಿತೀವಿ. ಅಂದ್ರೆ ಯಾವುದಾದ್ರೂ ಒಂದು ಸಿಸ್ಟಮ್ ಅನ್ನ ನಾವು ಕ್ರಿಟಿಸೈಸ್ ಮಾಡಿ ಬರೋದು, ವ್ಯಂಗ್ಯ ಮಾಡಿ ಬರೆಯೋದನ್ನ ನಾವು ಸೆಟೈರ್ ಅಂತ ಕರಿತೀವಿ. ಈ ಕವನ ಕೂಡ ಸಾಮಾಜಿಕ ಒಂದು ಭಿನ್ನತೆ, ಸಾಮಾಜಿಕ ಏರುಪೀರುಗಳ ಕುರಿತಾದ ಒಂದು ಹಾಸ್ಯ, ಒಂದು ವಿಡಂಬನೆ ಅಂತ ಹೇಗೆ ಹೇಳ್ತೀರಾ ಅಂತ ಕವಿ ಕೇಳ್ತಾ ಇದ್ದಾರೆ. ಇಲ್ಲಿ ಕ್ವಶನ್ ಇದೆ. ಎಸ್, ಅಂದ್ರೆ ಈ ಕವನ ಸಾಮಾಜಿಕ ಒಂದು ಜಾತಿ ಪದ್ಧತಿ ಮೇಲೆ ಇರ್ತಕ್ಕಂಥ ಒಂದು ವಿಡಂಬನೆ ಅಂತ ಡಿಸ್ಕಸ್ ಮಾಡಿ ಬರೀದೆ ಅಂತ. ಅಂದ್ರೆ ಟೋಟಲ್ ಆಗಿ ಕಾಸ್ಟ್ ಸಿಸ್ಟಮ್ ಅನ್ನ ಇದು ಅಪೋಸ್ ಮಾಡುತ್ತೆ. ಈ ಪೋಯಂ ಕಾಸ್ಟ್ ಸಿಸ್ಟಮ್ ಅನ್ನ ಅಪೋಸ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಬರೀಬೇಕಾಗುತ್ತೆ. ಎಸ್, ನೋಡೋಣ. The poem is a satire on social discrimination. This poem focuses on the caste discrimination in our society. So ಈ ಕವನ ಒಂದು ಸಾಮಾಜಿಕ ವಿಡಂಬನೆಯಾಗಿದೆ, ಜಾತಿ ಭೇದ ಭಾವ ಮೇಲೆ, ಸಾಮಾಜಿಕ ಏರುಪೇರಿನ ಮೇಲೆ ಒಂದು ವಿಡಂಬನೆಯಾಗಿದೆ. ಈ ಕವನ ಜಾತಿ ಪದ್ಧತಿ, ಸಮಾಜದ ಜಾತಿ ಪದ್ಧತಿ ಮೇಲೆ ಬೆಳಕನ್ನು ಚೆಲ್ಲುತ್ತೆ. The speaker wants to be a tree because trees are not treated as object of defilement. No other creature in nature has the concept of defilement. ಕವಿ ಮರ ಆಗ್ಬೇಕು ಅಂತ ಯಾಕೆ ಅನ್ಕೋತಾರೆ ಅಂದ್ರೆ, ಮರಕ್ಕೆ, ಗಿಡಗಳಿಗೆ, ಈ ನಿಸರ್ಗದಲ್ಲಿ ಇತರ ಯಾವುದೇ ಒಂದು ಜೀವಿಗಳಿಗೆ ಜಾತಿ ಭೇದ ಭಾವ ಅಥವಾ ಮೈಲಿಗೆ ಅಂತಕ್ಕಂಥ ಭಾವ ಇರೋದಿಲ್ಲ. ಅದಕ್ಕೆ ಕವಿ ಮರ ಆಗ್ಬೇಕು ಅಂತ ಅನ್ಕೋತಾರೆ. ಕಾಸ್ಟ್ ಇಸ್ ಪ್ಯೂರ್ಲಿ ಮ್ಯಾನ್ ಮೇಡ್ ಸಿಸ್ಟಮ್. ಈ ಜಾತಿ ಪದ್ಧತಿ ಅನ್ನೋದು ಕೇವಲ ಮನುಷ್ಯ ಮಾಡಿದಂತ ಒಂದು ವ್ಯವಸ್ಥೆ. ಯಾವುದೇ ನಿಸರ್ಗದ ಇತರ ಜೀವಿಗಳಾಗಿರ್ಬೋದು, ಇತರ ಸಸ್ಯಗಳಾಗಿರ್ಬೋದು, ಪ್ರಾಣಿ ಪಕ್ಷಿ ಸಂಕುಲ ಯಾವುದೇ ಆಗಿರ್ಬೋದು, ಎಲ್ಲಿ ಕೂಡ ಜಾತಿ ಭೇದ ಅನ್ನೋದಿಲ್ಲ. ಕೇವಲ ಮನುಷ್ಯ ಮಾತ್ರ ಈ ಸಿಸ್ಟಮ್ ಅನ್ನ ತಯಾರು ಮಾಡಿದ್ದಾನೆ. ಅಂಡ್ ವಿತ್ ದಿಸ್ ಐಡಿಯಾ ಪವರ್ಫುಲ್ ಸೆಕ್ಷನ್ಸ್ ಆಫ್ ಸೊಸೈಟಿ ಹ್ಯಾವ್ ಮ್ಯಾನೇಜ್ ಟು ಪುಟ್ ಡೌನ್ ಅದರ್ ಕಾಸ್ಟ್. ಸೊ ಈ ತರದ ಒಂದು ಜಾತಿ ಪದ್ಧತಿಯನ್ನ ಜೀವಂತವಾಗಿ ಉಳಿಯುವ ಮೂಲಕ ಇತರ ಜಾತಿಗಳನ್ನ ಹಿಂದೆ ಹಾಕ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ದ ಪೋಯಮ್ ವಾಯ್ಸಸ್ ದ ಇನ್ಜಸ್ಟಿಸ್ ಅಂದ್ರೆ ಅನ್ಯಾಯ ಅಂಡ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಫ್ ಪೀಪಲ್. ಸೊ ಈ ಪೋಯಮ್ ಒಂದು ಧ್ವನಿಯಾಗಿದೆ. ಎದುರು ಧ್ವನಿಯಾಗಿದೆ ಅಂದ್ರೆ ಇನ್ಜಸ್ಟಿಸ್, ಅನ್ಯಾಯದ ವಿರುದ್ಧ ಮತ್ತು ಈ ಜಾತಿ ಪದ್ಧತಿಯ ಒಂದು ವಿರುದ್ಧ ಧ್ವನಿಯಾಗಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ದ ಪೋಯಮ್ ಮೇಕ್ಸ್ ಇಟ್ ಕ್ಲಿಯರ್ ದಟ್ the question of defilement and purification are man-made concept. ಈ ಜಾತಿ ಭೇದ ಭಾವ ಅನ್ನೋದು ಅಥವಾ ಈ ಮಾಲಿನ್ಯತೆ ಆಗಿರ್ಬೋದು ಅಥವಾ ಈ ಮೈಲಿಗೆ ಅನ್ನೋದು, ಈ ಪಾವಿತ್ರ್ಯತೆ ಅನ್ನೋದು, ಇದು ಕೇವಲ ಮನುಷ್ಯನ ಒಂದು ಪರಿಕಲ್ಪನೆ ಅಷ್ಟೇ, ಮನುಷ್ಯ ಮಾಡಿದಂತ ಒಂದು ಕುತಂತ್ರ ಅಷ್ಟೇ ಅಂತ ಅಲ್ಲಿ ಕವಿ ಹೇಳ್ತಾರೆ. The poet feels that if he was a tree, he would not have to discrimination at the hands of people. ಅದಕ್ಕೆ ಕವಿ ಅಂತಾರೆ, ನಾನು ಮನುಷ್ಯ ಆಗೋಕ್ಕಿಂತ ಮರ ಆದ್ರೆ ನನಗೆ ಯಾರು ಕೂಡ ಜಾತಿ ಭೇದ ಭಾವ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. In the world of nature, there is no discrimination. ಈ ನಿಸರ್ಗ ಅಂತ ಜಗತ್ತಿನಲ್ಲಿ ಎಲ್ಲಿ ಕೂಡ ಜಾತಿ ಭೇದ ಭಾವ ಇರೋದಿಲ್ಲ. So when a tree tries to spread its root, Mother Earth wouldn't flee accusing
the trees of defilement. Instead, Mother Earth supports to grow even more stronger. ಇವನ್ ಭೂಮಿ ತಾಯಿ ಕೂಡ ಮರ ತನ್ನ ಹತ್ರ ಬೇರುಗಳು ಬಿಟ್ಟಾಗ ಯಾವುದೇ ಕಾರಣಕ್ಕೂ ತನಗೆ ಮೈಲಿ ಆಗುತ್ತೆ ಅಂತ ದೂರ ಸರಿಯೋದಿಲ್ಲ, ಬದಲಾಗಿ ಆ ಮರದ ಬೇರುಗಳಿಗೆ ಸಹಾಯ ಮಾಡ್ತಾಳೆ. ಅಂದ್ರೆ ನಿಸರ್ಗದ ಎಲ್ಲಾ ಹಂತಗಳು ಕೂಡ ನಾವು ಸಮಾನತೆಯನ್ನ ಕಾಣ್ತೀವಿ ಅಂತ ಈ ಪ್ರಶ್ನೆಯಲ್ಲಿ ನೋಡ್ತೀವಿ. ಸೊ ಈಗ ನಾವು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಕ್ವಶನ್ ನಂಬರ್ 3. The speaker brings out the concepts of defilement and purification. ಸೊ ಈ ಕವನದಲ್ಲಿ ಕವಿ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಡಿಫೈಲ್ಮೆಂಟ್ ಅಂದ್ರೆ ಅಪವಿತ್ರತೆ ಅಥವಾ ಮೈಲಿಗೆ, ಮತ್ತು ಪ್ಯೂರಿಫಿಕೇಶನ್ ಪವಿತ್ರತೆ. ಮೈಲಿಗೆ ಮತ್ತು ಪವಿತ್ರತೆಯ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ ಈ ಕವನದಲ್ಲಿ. ಹೌ ಈಸ್ ದ ಮೀನಿಂಗ್ಲೆಸ್ನೆಸ್ ಆಫ್ ದಿ ಪರ್ಟಿಕ್ಯುಲರ್ ಬ್ರಾಟ್ ಔಟ್. ಸೊ ಯಾವ ತರ ಈ ಒಂದು ಡಿಫೈಲ್ಮೆಂಟ್ ಅನ್ನೋದು ಒಂದು ಮೀನಿಂಗ್ಲೆಸ್ನೆಸ್ ಆಗಿದೆ, ಯಾವ ತರ ಅರ್ಥವಿಲ್ಲದು. ಈ ಎಲ್ಲ ಜಾತಿ ಪದ್ಧತಿ ಆಗಿರ್ಬೋದು, ಮೇಲು ಕೀಳು ಆಗಿರ್ಬೋದು, ಮೈಲಿಗೆ ಆಗಿರ್ಬೋದು, ಇವೆಲ್ಲ ಒಂದು ಕೇವಲ ಅರ್ಥವಿಲ್ಲದ ಪದಗಳು, ಅರ್ಥವಿಲ್ಲದ ಪ್ರಾಕ್ಟೀಸ್ ಆಚರಣೆಗಳು ಅಂತ ಕವಿ ಹೇಗೆ ಹೇಳ್ತಾರೆ. ಇವೆಲ್ಲ ಅರ್ಥವಿಲ್ಲದ ಆಚರಣೆಗಳು ಅಂತಕ್ಕಂಥದ್ದು ಹೇಳ್ಬೇಕು ನಾವಿಲ್ಲಿ. ಎಸ್, ಸೊ ಉತ್ತರ ನೋಡೋಣ. The poem makes it clear that the question of defilement and purification are man-made concept. ಅಂದ್ರೆ ಇಲ್ಲಿ ಮೈಲಿಗೆ ಆಗಿರ್ಬೋದು, ಪವಿತ್ರತೆ ಅಂತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ಮನುಷ್ಯ ನಿರ್ಮಿತ ಪರಿಕಲ್ಪನೆಗಳು, ಮನುಷ್ಯರು ಮಾಡಿದಂತ ಒಂದು ಕುತಂತ್ರಗಳು. The poem makes it clear that the concept of defilement is in the mind of man. ಅಂದ್ರೆ ಈ ಪವಿತ್ರತೆ ಅಂತಕ್ಕಂಥದ್ದು, ಈ ಮೈಲಿಗೆ ಅಂತಕ್ಕಂಥ ಪರಿಕಲ್ಪನೆ ಕೇವಲ ಮನುಷ್ಯನ ಮನಸ್ಸಿನಲ್ಲಿದೆ, ಮನುಷ್ಯನ ತಲೆಯಲ್ಲಿದೆ. ಅಂಡ್ hence purification should be purification of such evil thought in the ಮೈಂಡ್ ಆಫ್ ನೇಚರ್. ಸೊ ಈ ಪವಿತ್ರತೆ ಆಗ್ಬೇಕು, ಪ್ಯೂರಿಫೈ ಆಗ್ಬೇಕಂದ್ರೆ ನಮ್ಮ ಮನುಷ್ಯನ ತಲೆಯಲ್ಲಿರ್ತಕ್ಕಂಥ ಈ ಕೆಟ್ಟ ವಿಚಾರಗಳು, ಈ ಕೆಟ್ಟ ಆಚರಣೆಗಳು ಮೊದಲು ಪ್ಯೂರಿಫೈ ಆಗ್ಬೇಕು ಅಂತ ಕವಿ ಹೇಳ್ತಾರೆ. ನೋಡಿ, ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರಗಳು ಪ್ಯೂರಿಫೈ ಆಗ್ಬೇಕು, ನಾವಲ್ಲ, ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರಗಳು ಪ್ಯೂರಿಫೈ ಆಗ್ಬೇಕು ಅಂತ ಕವಿ ಹೇಳ್ತಾರೆ. This poem focuses on the caste discrimination in our society. The speaker wants to be a tree because trees are not treated as object of defilement. So ಕವಿ ಈ ಒಂದು ಕವನದಲ್ಲಿ ಈ ಜಾತಿ ಪದ್ಧತಿಯ ಒಂದು ಮೇಲೆ ಬೆಳಕನ್ನ ಚೆಲ್ಲಿಸ್ತಾರೆ. ಮರ ಆದ್ರೆ ನಾನು ಒಳ್ಳೇದಾಗಿತ್ತು, ಮರ ಆದ್ರೆ ನನಗೆ ಯಾರು ಭೇದ ಭಾವ ಮಾಡ್ತಾ ಇರಲಿಲ್ಲ, ನಿಸರ್ಗದ ಇತರ ಜೀವಿಗಳು ಕೂಡ ಆ ಒಂದು ಮೈಲಿಗೆ ಅಂತಕ್ಕಂಥ ಕಾನ್ಸೆಪ್ಟ್ ಇರ್ತಾ ಇರ್ಲಿಲ್ಲ ಅಂತ ಕವಿ ಹೇಳ್ತಾರೆ. ಸೊ ನೆಕ್ಸ್ಟ್, through this poem, the poet is trying to tell us that nature does not differentiate between upper and lower caste. ಸೊ ಇಲ್ಲಿ ಕವಿ ಈ ಕವನದ ಮೂಲಕ ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ, ನಿಸರ್ಗ ಯಾವುದೇ ಕಾರಣಕ್ಕೂ ವ್ಯಕ್ತಿಗಳನ್ನ ಮೇಲ್ಜಾತಿ ಕೀಳ್ ಜಾತಿ ಅಂತ ಭೇದ ಭಾವ ಮಾಡೋದಿಲ್ಲ. ದ ನೇಚರ್ ಡಸ್ ನಾಟ್ ರಿಸರ್ವ್ ಇಟ್ಸ್ ರಿಸೋರ್ಸಸ್ ಓನ್ಲಿ ಫಾರ್ ದಿ ಪರ್ಟಿಕ್ಯುಲರ್ ಕಾಸ್ಟ್. ಅಂದ್ರೆ ನಿಸರ್ಗ ತನ್ನತಕ್ಕಂಥ ಒಂದು ಸಂಪನ್ಮೂಲವನ್ನ ಯಾವುದೇ ಕಾರಣಕ್ಕೂ ನಿರ್ದಿಷ್ಟವಾದ ಜನಾಂಗಕ್ಕಾಗಿ ಕೊಡೋದಿಲ್ಲ, ಅದು ಎಲ್ಲರಿಗೂ ಸಮಾನವಾಗಿ ಕೊಡುತ್ತೆ. ಫೋರ್ಸಸ್ ಲೈಕ್ ದ ವಿಂಡ್, ದ ರೈನ್, ವಾಟರ್ ಸರ್ವ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದಿ ಸೇಮ್ ವೇ. ನಾವು ಅದೇ ತರ ನಿಸರ್ಗದಲ್ಲಿ ನೋಡ್ಬೋದು, ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಇವೆಲ್ಲರಿಗೂ ಕೂಡ ಸಮಾನವಾಗಿ ಕೊಡುತ್ತೆ. ಒಂದು ಜಾತಿಯವರಿಗೆ ಹೆಚ್ಚು ಕೊಡೋದು, ಒಂದು ಜಾತಿಯವರಿಗೆ ಕಡಿಮೆ ಕೊಡತಕ್ಕಂಥದ್ದು ನಿಸರ್ಗ ಮಾಡೋದಿಲ್ಲ. ದಟ್ ಈಸ್ ವೈ ದ ಪೋಯಟ್, ಇಫ್ ಹಿ ವಾಸ್ ಅ ಟ್ರೀ ಅಂಡ್ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಹಿಮ್ ಹಿಸ್ ಶಾಡೋ ವುಡ್ ನಾಟ್ ಫೀಲ್ ಡಿಫೈಲ್ಡ್. ಅದಕ್ಕೆ ಕವಿ ಮರ ಆಗ್ಬೇಕು. ಮರ ಆದ್ರೆ ಸೂರ್ಯನ ಬಿಸಿಲು ನನ್ನ ಮೇಲೆ ಬಿದ್ದಾಗ, ನನ್ನ ನೆರಳು ಭೂಮಿ ಮೇಲೆ ಬಿದ್ದಾಗ ನಾನು ಡಿಫೈಲ್ಡ್ ಆಗಿದ್ದೀನಿ, ಮಾಲಿನ್ಯ ಆಗಿದ್ದೀನಿ ಅಥವಾ ಮೈಲಿ ಆಗಿದೆ ಅಂತ ಅನ್ಕೋತಾ ಇರ್ಲಿಲ್ಲ ಅಂತ ಕವಿ ಹೇಳ್ತಾರೆ. ಸೊ ಇಷ್ಟು ನಾವಿಲ್ಲಿ ಕ್ವಶನ್ಸ್ ಗಳನ್ನ ಈಗ ಡಿಸ್ಕಸ್ ಮಾಡಿದ್ವಿ. ಈ ಕ್ವಶನ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಡೌಟ್ಸ್ ಕೂಡ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.